ऑल इंडिया जनवादी महिला संगठन AIDWA ने मंगलवार को महिला आरक्षण को तत्काल लागू करने की मांग को लेकर शहर के डॉक्टर BR अम्बेडकर सर्किल पर विरोध प्रदर्शन किया। प्रदर्शनकारियों ने बिना किसी शर्त के विधानसभा और संसद में महिलाओं के लिए 33% आरक्षण लागू करने की मांग करते हुए केंद्र सरकार के खिलाफ नारेबाजी की। प्रदर्शन को संबोधित करते हुए संगठन के जिला अध्यक्ष विजयलक्ष्मी गड्ढे ने कहा कि भारतीय संविधान महिलाओं को समान अधिकार देता है, लेकिन राजनीतिक प्रतिनिधित्व के मामले में अब भी उन्हें पर्याप्त अवसर नहीं मिले हैं। उन्होंने कहा कि लोकसभा और राज्य विधानसभा में 33% महिला आरक्षण की मांग पिछले कई दशकों से की जा रही है, लेकिन अब तक इसे लागू नहीं किया गया है। उन्होंने केंद्र सरकार से संसद द्वारा पारित महिला आरक्षण से संबंधित संविधान संशोधन को जनगणना और परिसीमन डेलीगेशन की शर्तों से अलग करते हुए मौजूदा मानसून सत्र में इसे तत्काल लागू करने की मांग की। उन्होंने चेतावनी दी कि यदि सरकार ने जल्द निर्णय नहीं लिया तो पूरे देश में आंदोलन तेज किया जाएगा। प्रदर्शन में जिला सचिव शीला रेड्डी, राज्य उपाध्यक्ष रेशमा हंसराज, जिला उपाध्यक्ष आसमा बेगम, सुशीला हुनाजी, लीला संग्राम, सावित्री स्वामी, रेखा हमिलापुरे सहित संगठन के अनेक पदाधिकारी और कार्यकर्ता मौजूद रहे। कैमरामैन पुपराज का कवरेज। 75 ವರ್ಷಗಳಾದರೂ ಕೂಡ ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಯಾವುದೇ ರೀತಿಯ ನಮಗೆ ಮೀಸಲಾತಿಯನ್ನ ನಮ್ಮ ಸರ್ಕಾರಗಳು ಕೊಡ್ತಾ ಇಲ್ಲ। ಈಗ ಮೊನ್ನೆ ತಾನೇ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ತುಟಿಗೆ ತುಪ್ಪ ಹಚ್ಚಿದಂತೆ ಏನು ಹೇಳಿದ್ರು ಅಂದ್ರೆ ಮಹಿಳಾ 33% ಮಹಿಳಾ ಮೀಸಲಾತಿ ನಾವು ಜಾರಿಗೊಳಿಸ್ತೇವೆ ಅಂತ ಹೇಳಿ ಅದರದೊಂದು ಸಂತೋಷವನ್ನ ಎಲ್ಲ ಕಡೆ ಹಬ್ಬಿಸಿ ಅದರ ಉಪಯೋಗ ಅವ್ರೇನ್ ಮಾಡಿದ್ರು, ತಮ್ಮ ಮತವನ್ನ ಹೆಚ್ಚಿಗೆ ತಕೊಂಡು ಇದ್ದು ಅವರ ಕುರ್ಚಿಯನ್ನ ಬಲಪಡಿಸಿಕೊಂಡ್ರು। ಮುಂದೆ ನಾವು ಮಹಿಳಾ ಮೀಸಲಾತಿ ಕೇಳಿದಾಗ ಅದನ್ನ ಜನಗಣತಿ ಆದ್ಮೇಲೆ ಕೊಡ್ತೀವಿ, ಕ್ಷೇತ್ರ ವಿಂಗಡಣೆ ಮಾಡಿ ಕೊಡ್ತೀವಿ, ಡಿಲಿಮಿಟೇಷನ್ ಅಂತ ಹೇಳಿದ್ರು। ಆದರೆ ಡಿಲಿಮಿಟೇಷನ್ಗೂ ಜನಗಣತಿಗೂ 33% ಮಹಿಳಾ ಮೀಸಲಾತಿಗೂ ಯಾವುದೇ ಸಂಬಂಧವಿಲ್ಲ। ಅವರು ಬೇಕು ಅಂತ ನಮ್ಮ ದಿಕ್ಕು ತಪ್ಪಿಸಿ ಮಹಿಳೆಯರನ್ನ ಮೋಸ ಮಾಡ್ತಿದ್ದಾರೆ। ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನಮ್ಮ ರಾಷ್ಟ್ರೀಯ ನಾಯಕರು ಇಂದು ದೆಹಲಿಯಲ್ಲಿ 20ನೇ ತಾರೀಕಿನಿಂದಲೇ ಅವರು ಧರಣವನ್ನ ಮಾಡ್ತಿದ್ದಾರೆ। ಈ ಬರುವ ಮಳೆಗಾಲ ಅಧಿವೇಶನದಲ್ಲಿ ತಕ್ಷಣವೇ ಈ ಮೀಸಲಾತಿಯನ್ನ ಅವರು ಜಾರಿಗೊಳಿಸಬೇಕಂತ ನಮ್ಮ ಒತ್ತಾಯವಿದೆ। ಅವರಂತೆಯೇ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಅಲ್ಲಿಯೂ ಕೂಡ ಈ ಮಹಿಳಾ ಮೀಸಲಾತಿಯ ಕುರಿತು ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಅದು ಕರೆ ನೀಡಿದೆ। ಸೊ ಅದಕ್ಕೆ ನಾವು ಬೆಂಬಲಿಸಿ ಇದು ನಮ್ಮ ಸಾಂಕೇತಿಕವಾದ ಒಂದು ದಿನದ ಹೋರಾಟ ಅವರು ತಕ್ಷಣವೇ ಜಾರಿ ಮಾಡಬೇಕೆಂದು ನಮ್ಮ NCWR ಒಕ್ಕೂಟದ ವತಿಯಿಂದ ಎಲ್ಲ ಮಹಿಳಾ ಪರ ಸಂಘಟನೆಗಳ ವತಿಯಿಂದ ಇದನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ। ಒಂದು ವೇಳೆ ನಮ್ಮ ಸರ್ಕಾರ ಇದನ್ನ ಜಾರಿಗೊಳಿಸದೇ ಇದ್ದರೆ ಈ ಹೋರಾಟ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಿ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗತ್ತೆ। ಯಾವ ರೀತಿ ಸ್ವಾತಂತ್ರ್ಯಕ್ಕಿಂತ ಮೊದಲು ನಮ್ಮ ಮಹಿಳೆಯರು ಬಲಿದಾನಗೈದು ಸ್ವಾತಂತ್ರ್ಯ ತಗೊಂಡಾರೋ ಹಾಗೆ ಇವತ್ತು ಕೂಡ ನಾವು ಈ ನಮ್ಮ ಮೀಸಲಾತಿಯನ್ನ ತಗೊಳ್ಬೇಕಾದ್ರೆ ನಮ್ಮ ಮಹಿಳೆಯರನ್ನ ಜಾಗೃತ ಮಾಡಿ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಹೋರಾಟ ಮಾಡಬೇಕಾಗ್ತದೆ। ಅದಕ್ಕೆ ಆ ದಿಕ್ಕಿನಲ್ಲಿ ನಮ್ಮನ್ನ ಪ್ರೇರೇಪಿಸದೆ ಈ ಮಹಿಳಾ ಮೀಸಲಾತಿಯನ್ನ ಕೊಡಲೇಬೇಕು ಅಂತ ನಾವು ಈ ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳ ಪರವಾಗಿ ಅವರನ್ನು ಒತ್ತಾಯಿಸ್ತೇವೆ। ಜೈ ಹಿಂದ್, ಜೈ ಕರ್ನಾಟಕ। ನಾನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ವಿಜಯಲಕ್ಷ್ಮಿ ಗಡ್ಡೆ ಅಂತ। ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮತ್ತು ಹಾಗೂ ನಮ್ಮ ಎಲ್ಲ ಸಮಾನ ಮನಸ್ಕರ ಒಕ್ಕೂಟದಿಂದ ಇಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ। 33% ಮಹಿಳಾ ಮೀಸಲಾತಿ ನಾವು 33 ವರ್ಷಗಳ ಹಿಂದಿನಿಂದ ಕೇಳ್ತಾ ಇದ್ದಾರೆ, ಆದರೆ ಇವತ್ತಿಗೂ ಮೀಸಲಾತಿ ಸಿಗ್ಲಿಕ್ಕೆ ಸಾಧ್ಯವಾಗಿಲ್ಲ। ಆದರೆ ನಾವು ಇಷ್ಟು ದಿನದ ಬೇಡಿಕೆಗಳು ಒಂದ್ ವೇಳೆ ನೀವು ಕೊಡದೆ ಹೋದರೆ ನಾವು ಏನದ ಅಂತಂದ್ರೆ ನಡೆಯುವಂತ ಅಧಿವೇಶನ, ಕೇಂದ್ರದಲ್ಲಿ ನಡೆಯುವಂತ ಅಧಿವೇಶನಕ್ಕೆ ನಾವೇನದ ಅಂತಂದ್ರೆ ನಮ್ಮ ಡಿಮಾಂಡ್ ಅನ್ನು ಕೊಟ್ಟಿದ್ದೇವೆ। ನಿನ್ನೆ ಬೆಂಗಳೂರು ರಾಜ್ಯದಲ್ಲಿ ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ। ಇದು ನಮ್ಮದ ನಿರಂತರವಾದ ಧರಣ ಕೇಂದ್ರದಿಂದ ಪ್ರಾರಂಭವಾಗಿದೆ। ಹಾಗಾಗಿ ನಾವು ಕೂಡ ಹೋರಾಟವನ್ನು ಬೆಂಬಲಿಸಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ। ಒಂದ್ ವೇಳೆ ಮಹಿಳಾ ಮೀಸಲಾತಿಯನ್ನು ಕೊಡದೆ ಹೋದರೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವಂತ ನಾವು ಇಂದಿನ ಸಭೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ। ನೀವು
ಈ ಮೀಸಲಾತಿಗೆ ಸಂಬಂಧಪಟ್ಟಂತೆನೆ ಯಾವುದೇ ತಳಕ್ ಹಾಕ್ಬಾರ್ದು. ಅದನ್ನು ಕ್ಷೇತ್ರ ವಿಂಗಡಣೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಆ ಹೆಸರಿನ ಮೇಲೆ ನೆಪ ತಂದಿ ನೀವು ಈ ಮೀಸಲಾತಿಯನ್ನು ಹಿಂದೆ ಹಾಕ್ಬಾರ್ದು ಎಂಬುದು ಹೇಳಿ ನಮ್ಮ ಡಿಮಾಂಡ್ ಇದೆ. ನಮ್ಮ ಒತ್ತಾಯವನ್ನು ನೀವು ಒಪ್ಪದೆ ಹೋದರೆ ಉಗ್ರವಾಗಿ ದೇಶವ್ಯಾಪಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಂದಿನ ವೇದಿಕೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ನನ್ನ ಹೆಸರು ರೇಷ್ಮಾ ಹಂಸರಾಜ್ ಅಂತ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಉಪಾಧ್ಯಕ್ಷ. ಮಹಿಳಾ ಮೀಸಲಾತಿ ಬಗ್ಗೆ ಇವತ್ತು ನಾವು ಇಲ್ಲಿ ಹೋರಾಟ ಇಟ್ಕೊಂಡಿದ್ದೆವು. ಯಾಕಂತಂದ್ರ 12ನೇ ಶತಮಾನದೊಳಗ ಬಸವಣ್ಣನೇ ತಮ್ಮ ಸಭೆಯೊಳಗ ಮಹಿಳೆಯರಿಗೆ ಸಮಾನ ಅಧಿಕಾರ ಕೊಟ್ಟಿದ್ರು. ಒಂದ್ ಕಡೆ ಮಹಿಳೆಯರಿದ್ರು, ಒಂದ್ ಕಡೆ ಪುರುಷರು ಕುಂತು ಸಮಾನ ಸಮಾಲೋಚನೆ ಮಾಡ್ತಿದ್ರು. ಅದೇ ರೀತಿ ಈ ಮಹಿಳೆಯರ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ತಕ್ಕ ಬಂದಾರ. ನರೇಂದ್ರ ಮೋದಿ ಅವರು ಹೇಳಿದ್ರು 33% ಕೊಡ್ತೀವಿ ಅಂತ ಏನ್ ಹೇಳಿದ್ರು, ಅದು ಜಾರಿ ತಂದಿಲ್ಲ. ಇಲ್ಲಿ ತಕ್ಕನೂ ತಂದಿಲ್ಲ. ಮಹಿಳೆಯರು 10-15 ವರ್ಷ ಹಿಡಿದು ದೇಶ ನಿರೀಕ್ಷೆ ಮಾಡ್ತಾನೆ ಬಂತು ಇಲ್ಲಿವರೆಗೂ ಹೇಳೂರು, ಆದ್ರೆ ಯಾವುದೇ ಅವ್ರು ಇಲ್ಲಿ ತಕ್ಕ ಕಾರ್ಯರೂಪಕ್ಕೆ ತಂದಿಲ್ಲ. ಅದೇ ರೀತಿ ನಮ್ಮ ಕರ್ನಾಟಕದೊಳಗನು ಸಿದ್ದರಾಮಯ್ಯನವರು ಗೃಹ ಜ್ಯೋತಿ ಹೇಳಿದ್ರು, ಗೃಹಲಕ್ಷ್ಮಿ ಹೇಳಿದ್ರು, ಏನೇನೋ ಹೇಳಿದ್ರು. ಅವ್ರ ವಿರುದ್ಧವಾಗಿ ಇವತ್ತಿನ ಬಿಜೆಪಿ ಸರ್ಕಾರ ಏನಂತಂದ್ರ, ಆ ಬಿಜೆಪಿ ನಂಬಿದಂತ ಜನರು, ಅಂಧ ಭಕ್ತರು ಎಲ್ಲರೂ ಏನಂತ ಹೇಳಿದ್ರು, ಇದೇನು ಮಹಿಳೆಯರಿಗೆ ಇವತ್ತು ಪೂರಾ ಬೀದಿಗೆ ತಂದ್ರು, ಹಿಂಗಾದ ಮಿಸ್ಯೂಸ್ ಮಾಡ್ಕೊಳತಾರ ಅಂತ ಹೇಳಿದ್ರು. ಇದು ಈ ವಿಷಯ ದಬ್ಕಾಸ ಸಲುವಾಗಿ ಈ ಜನ ಎದ್ದು ನಿಂತರು. ಆದ್ರ ಇದು ಸತ್ಯ ಹೊರಗೆ ಬರ್ಬೇಕು. ಇದು ನಿಜವಾಗ್ಲೂ ಮಹಿಳೆಯರಿಗೆ ಒಂದು ಸಮಾನತೆ ಬರ್ಬೇಕು. ಮಹಿಳೆಯರಿಗೆ ಸಮಾಜದೊಳಗ ಪ್ರತಿಯೊಂದು ಪ್ರತಿಯೊಂದು ಸ್ಥಳದೊಳಗ್ನು ಪ್ರತಿಯೊಂದು ಫೀಲ್ಡ್ ಒಳಗ್ನು ಆಕಿ ಸಮಾನತೆ ಬರ್ಬೇಕಾದ್ರ ಇವತ್ತಿನ ದಿನ ನಾವು ಮಹಿಳೆಯರು ನಾವು ಸ್ವತಃ ಹೋರಾಟ ಮಾಡ್ಲಿಕ್ಕೆ ನಿಂತಿದ್ದೇವೆ. ನೀವು 50% ಹೇಳತ್ತೀರಿ, 50% ಬಿಡ್ರಿ, 33% ಮಿನಿಮಮ್ ತರ್ರಿ ಪ್ರಧಾನಿ ಮೋದಿ ಅವರೇ. ತರ್ಲಿಲ್ಲ ಅಂತಂದ್ರ ನಾವು ಈ ರಸ್ತೆಗಿಳಿದು ನಾವು ಮಹಿಳಾ ಸಂಘಟನೆ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಾವಿತ್ರಿ, जनवादी महिला संगठन ಮತ್ತು CPI पक्ष। देश विदेश और स्थानीय समाचारों के लिए चैनल को लाइक एंड सब्सक्राइब जरूर करें। धन्यवाद।